ಈಗ ನಮ್ಮ ತಾಲೂಕಿನಲ್ಲಿ ಸ್ಥಳೀಯರು ಸಣ್ಣ ಪುಟ್ಟ ವ್ಯವಹಾರ ಮಾಡುವಂತ ವಿಚಾರ ಬಂದಾಗ ಅವ್ರಿಗೆ ಕೆಲವರು ಲಿಕ್ಕರ್ ಲಾಬಿ ಮಾಡುವಂಥವ್ರು, ಹೊರಗಡೆಯಿಂದ ಬಂದಂಥವ್ರು ಅವ್ರಿಗೆ ತೊಂದರೆ ಕೊಡುವಂಥ ಒಂದು ಪ್ರಯತ್ನ. ಇನ್ನೊಂದು ಪ್ರಯತ್ನ ಏನಾಗಿದೆ ಅಂದ್ರೆ, ಒಬ್ಬ ನಿರುದ್ಯೋಗಿ ಯುವಕ ರೂಲ್ 5 ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಒಬ್ಬ CL7 ಮಾಡಲಿಕ್ಕೆ 100ಕ್ಕೆ 100ರಷ್ಟು ಯಾವುದೇ ರೀತಿ ಅಡಚಣೆ ಇಲ್ಲದ ಕಡೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಿರ್ದೇಶನ ಮೇಲೆ ಬಿಲ್ಡಿಂಗ್ ಮಾಡಿದ್ದಾರೆ. 100 ಕೋಟಿ ಖರ್ಚು ಮಾಡಿದ್ದಾರೆ. ಅವನು ಹೊರಗಡೆಯಿಂದ ಅದೊಂದು ಜಾಬ್ ಮಾಡ್ತಾ ಜಾಬ್ ರಿಸೈನ್ ಮಾಡಿ ಬಂದು ಒಂದು CL7 ಬಿಲ್ಡಿಂಗ್ ಎಲ್ಲ ಮಾಡಿ ಲೈಸೆನ್ಸ್ ಅಪ್ಲೈ ಮಾಡಿದ್ದಾರೆ. ಅಪ್ಲೈ ಮಾಡಿದ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಯಲ್ಲೂ ಸಹ ಕ್ಲಿಯರ್ NOC ಆಗಿದೆ. ಆದರೆ ಇವತ್ತು ಒಬ್ರು ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರದ ಮುಖಂಡ ಪಕ್ಕದಲ್ಲೇ ಅವ್ರದ್ದೊಂದು CL2 ಇದೆ. ಎಲ್ಲ ಒಂದ್ ಕಡೆ ಅವ್ರು ಮಾಡಿದ್ರೆ ನಮ್ಗೆ ಹೊಡೆತ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅದಕ್ಕಿಂತ ಪೂರ್ವಭಾವಿಯಾಗಿ ಹೇಳ್ಬೇಕಂತಂದ್ರೆ, ನಾನು KDP ಮೀಟಿಂಗ್ ಅಲ್ಲಿ ಹೇಳಿದೆ, ಸಂಬಂಧಪಟ್ಟ DC ಅವ್ರಿಗೆ ಹೇಳಿದೆ, ನಮ್ಮ ತಾಲೂಕಿನಲ್ಲಿ ಇವತ್ತು ಲಿಕ್ಕರ್ ಲಾಬಿ ತುಂಬಾ ಅವ್ಯಾತವಾಗಿ ನಡೀತಾ ಇದೆ. KDP ಮೀಟಿಂಗ್ ಚರ್ಚೆ ಮಾಡಿದೆ. ಶಾಸಕನಾಗಿ ನಾನೇ ಕಮಿಷನ್ಗೂ ಸಹ ಪತ್ರ ಬರೆದಿದೆ. ಇಂತಿಂಥ ಕಡೆ ನಿಮ್ಮ ನಿಯಮ ಬಾಹಿರವಾಗಿ ತುಂಬಾ ಲಿಕ್ಕರ್ ಲಾಬಿ ನಡೀತಾ ಇದೆ, ಅವರು ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದ್ ವೇಳೆ ನಿಯಮದ ಪರವಾಗಿದ್ದು, ನಿಯಮ ಕಾನೂನು ಪ್ರಕಾರ ಇದ್ರೂ ಸಹ ಅದಕ್ಕೆ ಬೇರೆ ಅಬ್ಜೆಕ್ಷನ್ ಹಾಕೊಂಡು ಅವ್ರು ಫಾಲೋಅಪ್ ಮಾಡಿ ಅವ್ರಿಗೆ ಹೊಸದಾಗಿ ಅವಕಾಶ ಕೊಡುವಂತ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅವರು ಇವತ್ತು ಅವ್ಯಾಹತವಾಗಿ ತಾಲೂಕಿನಾದ್ಯಂತ ಹರಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಸಂಬಂಧಪಟ್ಟ ಒಬ್ಬ ಅಬಕಾರಿ ಇಲಾಖೆ ಮಾಡುವಂತ ಕೆಲಸನ ಒಬ್ಬ ಶಾಸಕನಾಗಿ ನಮ್ಮ ಹುಡುಗರೆ ಮಾಡಿದ್ರು. ವಿಡಿಯೋ ಆಡಿಯೋ ಸಂಬಂಧಪಟ್ಟ ದಾಖಲಾತಿಗಳು ಸಮೇತ ಕಮಿಷನರ್ಗೆ ಮತ್ತೆ DC ಅವರಿಗೆ ಮನವಿ ಕೊಟ್ಟಿದ್ದು. ಇಲ್ಲಿವರೆಗೂ ಯಾವುದೂ ಕ್ರಮ ಆಗಿಲ್ಲ. ಆ ವಿಚಾರನ ಪ್ರಶ್ನೆ ಮಾಡಿದ್ರು. ಅವರು ಆಯ್ತಾ ಇದೆ, ಮಾಡ್ತಾ ಇದೀವಿ, ಕಮಿಷನರ್ ಕೊಡ್ಸಿವಿ ಅನ್ನೋ ಮಾತನ್ನ ಹೇಳಿದ್ರು. ಎರಡನೇ ವಿಚಾರ, ನಮ್ಮ ಸುಂದರ್ ಅಂತ ಮಹೇಶ್ ಅಂದ್ರೆ ಅವ್ರ ತಂದೆ ಹೆಸರು ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಇವತ್ತು ಅಲ್ಲೇ ಚಿಕ್ಕ 1.5 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ. ಅವ್ರು ಇವತ್ತು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ಬ್ಯಾಂಕಲ್ಲಿ ಸಾಲ ತಗೊಂಡು ಮಾಡಿದ್ದಾರೆ. ಇವತ್ತು ಅದಕ್ಕೆ ಬಡ್ಡಿ ಸಹ ಕಟ್ತಾ ಇಲ್ಲ. ಇವತ್ತು ಆ ಕುಟುಂಬ ಇವತ್ತು ವಿಷ ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಇಡೀ ಕುಟುಂಬ ಇವತ್ತು ಬೀದಿ ಬಂದಿದೆ. ಹಾಗಾಗಿ ಕೋರ್ಟ್ ಆದೇಶ ಆಗಿತ್ತು. ಕೋರ್ಟ್ ಆದೇಶ ಆಗಿದ್ರು ಸಹ ಇವ್ರು ಶಿಫಾರಸು ಮಾಡಿ ಕಳಿಸಿರುವಂತ DC ಅವರು ಹೇಳ್ತಾರೆ, ರೆವೆನ್ಯೂ DC ಅವರು ಹೇಳ್ತಾರೆ, ಕಮಿಷನರು ಮಾಡುವಂತ ಶಿಫಾರಸನ್ನ ಪ್ರಾಪರ್ ವೇನ್ ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಇದಕ್ಕೆ ಕಾರಣ ಅಷ್ಟೇನೆ, ಇಲ್ಲೇ ಬಂದಿದ್ರೆ ಉಪಾಧ್ಯಕ್ಷ ಮೇಡಮ್ ಅವರು 3-4 ಪಾಟಿ ಧರಣಿ ಮಾಡಿದ್ದಾರೆ. ಯಾರು ಶಾಪ್ ಓನರ್ ಇದ್ದ ಅವನೇ ಹೇಳಿದ, ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾನೆ, ಅಫಿಡವಿಟ್ ಮಾಡ್ತಿದ್ದಾನೆ, ನಾನು ವಿತಿನ್ 7 ಮಂತ್ ನಾನು ಅದನ್ನ ಶಿಫ್ಟ್ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು. ಸ್ಕೂಲ್ ಪಕ್ಕ ಇದೆ, ಡೈರಿ ಅಧ್ಯಕ್ಷರು ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೇವಸ್ಥಾನ ಪಕ್ಕ ಇದೆ, ಸಾರ್ವಜನಿಕ ಸಮಸ್ಯೆಗೆ ಅಡಚಣೆ ಆಯ್ತದೆ, ಸುಮಾರು ಆಕ್ಸಿಡೆಂಟ್ಗಳಾಗಿದೆ, ಇವೆಲ್ಲ ಧರಣಿಗಳೆಲ್ಲ ನಡೆದಿದೆ, ಅದನ್ನ ಶಿಫ್ಟ್ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ಆದೇಶ ಮಾಡ್ಕೊಂಡಿದ್ದೀವಿ. ಅವನೇ ಕಮಿಟ್ಮೆಂಟ್ ಲೆಟರ್ ಹಾಕಿದೆ. ಇವತ್ತು DC ಅವರು ಶಿಫ್ಟ್ ಮಾಡಿ ಅಂದ್ಬಿಟ್ಟು ಶಿಫ್ಟ್ ಮಾಡಿದ್ವಿ ಅಂತ ಆದೇಶ ಮಾಡಿದ್ದಾರೆ. ಅದನ್ನ ಇವತ್ತು ಕಮಿಷನರು ಅದನ್ನ ಸಾಧಕ ಬಾಧಕಗಳು ಏನು ನೋಡ್ದಂಗೆ ಇವತ್ತು ಅದಕ್ಕೆ ತಮ್ಮ ಇರುವಂತ ಅಧಿಕಾರನ ಉಪಯೋಗಿಸಿ ಅವ್ರಿಗೆ ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅವರು ಅಲ್ಲೇ ಕೂತ್ಕೊಂಡು ಪ್ರಾಕ್ಟಿಕಲ್ ಆಗಿ ನೋಡ್ದೇನೆ, ಇಲ್ಲಿ ಸಾಧಕ ಬಾಧಕಗಳು ನೋಡ್ದೇನೆ ಇಷ್ಟೊಂದೆಲ್ಲ ನಡೆದ್ರು ಸಹ ಅದಕ್ಕೆ ಸ್ಟೇ ಕೊಡುವಂತ ವ್ಯವಸ್ಥೆ ಕಮಿಷನರ್ ಮಾಡಿದ್ದಾರೆ. ಒಂದು ವೇಳೆ ಪ್ರಾಕ್ಟಿಕಲಿ ಬಂದು ಇದನ್ನ ನೋಡಿ ಸಾರ್ವಜನಿಕರ ಅಭಿಪ್ರಾಯ ಕರೆದು ನಂತರ ಅವ್ರದ ಅಧಿಕಾರನ ಚಲಾಯಿಸಬೇಕಾಗಿತ್ತು. ಇವತ್ತು ನಿಯಮದ ಕಾನೂನಾತ್ಮಕವಾದಂಥದ್ದನ್ನ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಇದು ಎಲ್ಲಿ ವ್ಯವಸ್ಥೆ? ಇವತ್ತು ಆ ಕುಟುಂಬ ವ್ಯತ್ಯಾಸ ಆಗಿ ಅವನೇನ ಪಾಯ್ಸನ್ ತಗೊಂಡ್ರೆ ಆ ಕುಟುಂಬಕ್ಕೆ ಯಾರು ಜವಾಬ್ದಾರಸ್ಥರು? ಹಂಗಾರೆ ಅಲ್ಲಿ ಒಂದ್ ಕಡೆ ಹೇಳ್ತಾರೆ ಒಬ್ರು ಅಧಿಕಾರಿ, ನೀನ್ JDS ಕಾರ್ಯಕರ್ತ ಆದ್ರೆ ನಿನ್ಗೆ ಅವಕಾಶ ಆಗಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಹಂಗಾರೆ JDS ಕಾರ್ಯಕರ್ತರು ವ್ಯವಹಾರ ಮಾಡಂಗಿಲ್ವಾ? ಕೊಡ್ತೀನಿ ಅದನ್ನ ಅಧಿಕಾರಿಗಳು ಹೇಳೋದು. JDS ಕಾರ್ಯಕರ್ತರು ವ್ಯವಹಾರ ಮಾಡಂಗಿಲ್ವಾ? JDS ಕಾರ್ಯಕರ್ತರಿಗೆ ತಾಂತ್ರಿಕವಾಗಿ ತೊಂದರೆ ಕೊಡೋ ಸರ್ಕಾರದ ಮಟ್ಟದಲ್ಲಿ. ಅಂದ್ರೆ ಈ ಸರ್ಕಾರದ ಮಟ್ಟದಲ್ಲಿ ಈಗ JDS BJP ಅವರು ಕೊಡ್ತಾ ಇಲ್ವಾ ಸರ್ ಹೊಸ ಲೈಸೆನ್ಸ್ ಅಂತ ನೀವು ನೋಡ್ತಾ ಇದ್ದೀರಾ? ಅದಲ್ಲ, ನಾನು CL7ಗೆ ಮುಕ್ತವಾಗಿ ಎಲ್ರಿಗೂ ಅವಕಾಶ ಮಾಡ್ಕೊಡ್ತಾ ಇದಾರೆ. ಯಾರಿಗ್ ಬೇಕಾದ್ರೆ ಅವಕಾಶ ಮಾಡ್ಕೊಡ್ತಾರೆ. ಒಬ್ಬೊಬ್ಬರಿಗೆ 10 ಲೈಸೆನ್ಸ್ ಕೊಟ್ಟವ್ರೆ ನಮ್ ತಾಲೂಕಲ್ಲೇನೆ. ಯಾರು ಹಾಸನ ಮೂಲ ಅವರು ಹೊರಗಡೆ ಮಹಾರಾಷ್ಟ್ರದರು, ಅವ್ರ ವಾಸ ಹಾಸನ, ಅವರು ಇವತ್ತು ನಮ್ಮ ತಾಲೂಕಿನ ಅಬಕಾರಿ ವ್ಯವಸ್ಥೆ ನಿಯಂತ್ರಣ ಮಾಡ್ತಾವ್ರೆ. ಇವತ್ತು ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಕಾಂಟ್ಯಾಕ್ಟ್ ಇದೆಯಂತೆ, ಸಚಿವರು ಅವ್ರ ಮಾತು ಕೇಳ್ತಾರಂತೆ, ಕಮಿಷನರ್ಗಳು ಅವ್ರ ಮಾತು ಕೇಳ್ತಾರಂತೆ. ಅವರು ಇಲ್ಲಿ ಹೊಸದಾಗಿ ಮಾಡ್ಬೇಕಂದ್ರೆ ಅವರು ಮನ್ಸು ಮಾಡಿದ್ರೆ ಆಯ್ತಂತೆ, ಇಲ್ಲಾಂದ್ರೆ ಆಗಲ್ವಂತೆ. ಇದು ಅವ್ರು ವ್ಯಕ್ತಪಡಿಸುವಂತ ಮಾತುಗಳು. ಎಲ್ಲ ಹೋಗಿ ನಿಂತಿದೆ ಸರ್ಕಾರ. ಅವ್ರು ಯಾವ ಪಕ್ಷದವ್ರ ಗೊತ್ತಿಲ್ಲ, ಅವರು ಬಿಡ್ತಾ ಇಲ್ಲ.
ಒಬ್ಬ ನಿರುದ್ಯೋಗಿ ಇವತ್ತು ಸುಂದರ ಅಂತ ಅಂದ್ಬಿಟ್ಟು ಅವ್ನು BE ಗ್ರಾಜುಯೇಟು, ಇವತ್ತು ಒಬ್ಬ ಸಾಮಾನ್ಯ ರೈತನ ಮಗ ಇವತ್ತು ಜಾಬ್ ರಿಸೈನ್ ಮಾಡ್ಕೊಂಡ್ಬಂದು ಹೆಚ್ಚಿಗೆ 1 ಕೋಟಿ ಇದು ಮಾಡಿದ್ದಾನೆ. ಇವತ್ತು ನಾನು ಅದಕ್ಕೆ ಮೌಖಿಕವಾಗಿ ಹೇಳಿ ನೋಡ್ರಿ, ಒಬ್ಬ ನಿರುದ್ಯೋಗಿ ಯುವಕ ಬಂದಿದ್ದಾನೆ, ಇವತ್ತು ಅವ್ರ ಮನೆ ಬೀದಿಗೆ ಬರ್ತದ್ರಿ ಅಂತಂದ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿ ರೆವಿನ್ಯೂ DC ಅವ್ರಿಗೂ ಹೇಳಿದೆ, ಇವ್ರಿಗೂ ಹೇಳಿದೆ, ಸಂಬಂಧಪಟ್ಟವ್ರಿಗೆ ಎಲ್ರಿಗೂ ಪ್ರಾಪರ್. ಇನ್ನೂ ಒಂದ್ ಕಡೆ ಹೇಳ್ತಾರೆ, ಒಬ್ರು ಅಧಿಕಾರಿ ನೋಟಿಸ್ ಕೊಡ್ಬೇಕಾರೆ ಹಿಂದೆ ಇದ್ದಂತ DC ಅವರು ಹೇಳ್ತಾರೆ ಪ್ಯೂರ್ಲಿ ಲೀಗಲ್ ಆಗಿದೆ, ಯಾರೋ ಒಬ್ಬರನ್ನ ಕಾಂಗ್ರೆಸ್ ಮುಖಂಡನ ಮಾತು ಕಟ್ಕೊಂಡು ನಾನು ಇವತ್ತು ಅದಕ್ಕೆ ಎಂಡಾಸ್ಮೆಂಟ್ ನೋಟಿಸ್ ಇಶ್ಯೂ ಮಾಡಬೇಕಾದ ಸಂದರ್ಭ ಬಂದಿದ್ದೆ. ಆದರೆ ನನಗೆ ಮನಸ್ಸಿಲ್ಲ, ಆದರೂ ಸಹ ಇಶ್ಯೂ ಮಾಡ್ತಾ ಇದ್ದೀನಿ. ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ತೀನಿ, ಇಂಥ ಕೆಟ್ಟ ಕೆಲಸ ಯಾವಾಗಲೂ ಮಾಡಿಲ್ಲ ಅನ್ನೋ ಮಾತನ್ನ ಮಾತಾಡಿದ್ದಾರೆ. ಅದು ಸಹ ಇವತ್ತು ದಾಖಲೆಗಳಿದೆ, ಸಂಬಂಧಪಟ್ಟ ದಾಖಲೆಗಳು ನಮ್ಗೆ ಬಿಡುಗಡೆ ಮಾಡ್ತೀವಿ. ಇಂಥ ಕೆಟ್ಟ ವ್ಯವಸ್ಥೆ ಯಾಕೆ ಯಾವಾಗ ಬಿಡುಗಡೆ ಮಾಡ್ತೀರಿ? ಆದಷ್ಟು ಬೇಗ ಬಿಡುಗಡೆ, ಅಟ್ಲೀಸ್ಟ್ ನೋಡೋಣ ಯಾವ ರೀತಿ ಸ್ಪಂದಿಸ್ತಾರೆ ನೋಡ್ಕೊಂಡು ಅದನ್ನ ಬಿಡುಗಡೆ ಮಾಡ್ತೀನಿ. ಪಾಪ ಇಲ್ಲಿ ಕೆಲವರು ಅದನ್ನ ಅಂಶರ ಜೊತೆಗೆ ಒಂದು ನ್ಯಾಯಾಲಯದ ಆದೇಶನೂ ಆಗಿದೆ. ಇನ್ನೂ ಒಂದ್ ಕಡೆ ಹೇಳ್ತಾರೆ ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಮಾಡಲ್ಲ ಅನ್ನೋ ಮಾತನ್ನು ಸಹ ವ್ಯಕ್ತಪಡಿಸಿದಾರಂತೆ. ಅದಕ್ಕೇನು ದಾಖಲೆ ಇಲ್ಲ, ಅದು ಸುಮ್ಮನೆ ಮೌಖಿಕವಾಗಿ ಹೇಳಿದ ಮಾತು. ಅದನ್ನ ನಾನು ಅದನ್ನ ಸುಮ್ಮನೆ ಶಾಸಕನಾಗ್ಲಿ ವಿತೌಟ್ ದಾಖಲೆ ಮಾತಾಡ್ಬಾರ್ದು, ಅದನ್ನ ಆನ್ ರೆಕಾರ್ಡ್ ಅನ್ನ ಹೇಳ್ತಿರೋದು, ರೆಕಾರ್ಡ್ ಆಗೋದು ಬೇಡ. ದಾಖಲೆಗಳು ಬೇರೆ, ನಾನು ಏನ್ ಮಾತಾಡಿದೆ ಹಿಂದೆ ಮಾತಾಡಿ DC ನನ್ಗೆ ಅದನ್ನ ಪ್ಯೂರ್ಲಿ ಲೀಗಲ್ ಆಗಿದೆ. ಆದ್ರೂ ಸಹ ನಾನು ಕೆಲವ್ರಿಗೆ ಯಾವ್ದೋ ಒಬ್ಬೊಬ್ರು ಮಾತು ಕಟ್ಕೊಂಡು ಸ್ಥಳೀಯ ಕಾಂಗ್ರೆಸ್ ಮುಖಂಡ ಮಾತಿಗೆ ಇವತ್ತು ಕಟ್ಬಿದ್ದು ಎಂಡಾಸ್ಮೆಂಟ್ ಇಶ್ಯೂ ಮಾಡುವಂತ ಪರಿಸ್ಥಿತಿ ಬಂದಿದೆ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. JDS ಕಾರ್ಯಕರ್ತ ಆಗಿರೋದ್ರಿಂದ ನೀನು ಕೆಲಸ ಮಾಡ್ಕೊಡ್ತಾ ಇಲ್ಲ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. ಇನ್ನೂ ಒಂದು 3-4 ವಿಚಾರಗಳು ಮುಂದುವರೆದು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದೆ. ಕಮಿಷನ್ನೇ ಪ್ರಶ್ನೆ ಮಾಡ್ತೀನಿ. ಹಂಗಾರೆ JDS ಸಾಧ್ಯವಾದ ನಾಳೆ ಔಷಧ ಚರ್ಚೆ ಮಾಡಕ್ಕೆ ಇವತ್ತು ಮುಂದುವರೆದು ಇಲ್ಲೇ ಧರಣಿ ಮಾಡೋಣ ಅನ್ನೋ ಮನಸ್ಸಿನಲ್ಲಿ ಬಂದ್ವಿ. ಆ ಭಾಗದ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಎಲ್ಲ ಬಂದ್ವಿ. ನಾನು ಇಲ್ಲೇ ಶಾಸಕನಾಗ ನಾನೇ ಧರಣಿ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಹೌಸ್ ಲೀಡರ್ಗೂ ಫ್ಲೋರ್ ಲೀಡರ್ಗೂ ಸಹ ಹೇಳಿದ್ವಿ. ಅಲ್ಲೇ ನಾನು ಒಂದು ಅನಿವಾರ್ಯ ಪರಿಸ್ಥಿತಿ ಬಂದರೆ 0 ಹೌಸಲ್ಲಿ ಪ್ರಸ್ತಾಪ ಮಾಡಿ ಸಂಬಂಧ ದಾಖಲಾತಿ ಕೊಡ್ತೀನಿ ಅಂದ್ಬಿಟ್ಟು ಈಗ ಇವರು DC ಅವರು ಮತ್ತು ರೆವಿನ್ಯೂ DC ಅವರು ಇಲ್ಲ, ಅದು ನನ್ನ ಪೂರ್ವಕವಾಗಿ ಬಂದಿದೆ, ನೆನ್ನೆ ಮೊನ್ನೆ ಲೆಟರ್ ಬಂದಿದೆ, ಕಮಿಷನರ್ ಆಫೀಸ್ಗೆ ಸ್ಪಷ್ಟವಾಗಿ ನಾನು ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಇದನ್ನ ಇವತ್ತು ನೋಡಿಕೊಂಡು ಸೋಮವಾರ ನಂತರ ಅನಿವಾರ್ಯ ಪರಿಸ್ಥಿತಿ ಬಂದರೆ ನಾನು ಇಲ್ಲೇ ಧರಣಿ ಮಾಡೋದು, ಇಲ್ಲ ಕಮಿಷನರ್ ಆಫೀಸ್ ಧರಣಿ ಮಾಡೋಂಥ ಪರಿಸ್ಥಿತಿ ಬರ್ತದೆ, ಮಾಡ್ತೀವಿ. ಅದಕ್ಕೆ ನಿಮ್ಮ ತಾವೆಲ್ಲರ ಮೀರಿ ಮಾಧ್ಯಮ ಮಿತ್ರರೆಲ್ಲರೂ ಸಹಕಾರ ಕೊಟ್ಟು ಧನ್ಯವಾದಗಳು. ಕೃಷಿ ಜಮೀನು ಅಂತ ಅಂದ್ಬಿಟ್ಟು ಇವತ್ತು ಅದನ್ನ ಕಂಟೆಂಟ್ ನೋಟ್ ಯಾರೋ ಒಂದು ಸಾರ್ವಜನಿಕರು ಅರ್ಜಿ ಕೊಟ್ಟವನೆ, ಯಾರು ಕಾಂಗ್ರೆಸ್ ಮುಖಂಡರು ಅಂತ ಹೇಳಿದ್ರಲ್ಲ ಅವರೇ ಅರ್ಜಿ ಕೊಡ್ತಿರೋದು. ಅವರೇ ಸ್ಪಷ್ಟವಾಗಿ ಒಪ್ಕೋತಾರೆ, ನಾವು ಸ್ವಇಚ್ಛೆಯಿಂದ ಕೊಟ್ಟಿರೋ ಅರ್ಜಿ ಅಲ್ಲ, ಏನ್ ಸಮಸ್ಯೆ ಆಗಲ್ಲ, ಇಂಥವ್ರು ನಮ್ಮನ್ನ ಒತ್ತಾಯಪೂರ್ವಕವಾಗಿ ಅರ್ಜಿ ಕೊಟ್ಟರು ಅಂತ ಅಂದ್ಬಿಟ್ಟು ಇಲ್ಲೇ DC ಆಫೀಸ್ ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು ಕೃಷಿ ಜಮೀನಲ್ಲಿ ಅವಕಾಶ ಇಲ್ಲ ಅಂದನು ಅಂತ ಹೇಳೋರು, ಅವತ್ತು ಕೃಷಿ ಜಮೀನಿಗೆ ಯಾಕೆ ಕನ್ವರ್ಷನ್ ಕೊಟ್ರು? ಕನ್ವರ್ಷನ್ ಆಗಿದೆ 100% ಬಿಲ್ಡಿಂಗ್ ಆಗಿ 1 ವರ್ಷ ಆಗಿದೆ. 1.5 ವರ್ಷದಿಂದ EMI ಕಟ್ಟಕ್ ಆಗ್ತಲ್ಲ ಅವ್ರು. ಇವತ್ತು ಮನೆ ಸಂಪೂರ್ಣ ಇದ್ದಂತ ಎಲ್ಲಾ ಪ್ರಾಪರ್ಟಿನೂ ಬ್ಯಾಂಕ್ಗೆ ಫ್ಲಡ್ಜ್ ಮಾಡಿದ್ದಾರೆ. ಇವತ್ತು EMI ಕಟ್ಟಕ್ ಆಗ್ತಾ ಇಲ್ಲ. ಇವತ್ತು ಅವರು ಆತ್ಮಹತ್ಯೆ ಹಂಚಕ್ಕೆ ಹೋಗಿದ್ದಾರೆ, ಇಡೀ ಫ್ಯಾಮಿಲಿ ಹೋಗಿದೆ. ಅದಕ್ಕೆ ಒಂದ್ ವೇಳೆ ಅವ್ರಿಗೆ ಇಡೀ ಕುಟುಂಬಕ್ಕೆ ವ್ಯತ್ಯಾಸ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಸರ್ಕಾರನೇ ಜವಾಬ್ದಾರಿ ಆಗುತ್ತೆ. ತಮ್ಮ ಮೀಡಿಯಾದ ಮುಖಾಂತರ ಅವ್ರಿಗೂ ಸಹ ಒಂದು ಹೆಚ್ಚಿಗೆ ಹೇಳ್ತಾ ಇದೀವಿ, ಇವತ್ತು ಮಾಡ್ಲಿ. ಅಲ್ಲಿ ವ್ಯತ್ಯಾಸ ಇದ್ದಿ ಕಾನೂನಾತ್ಮಕ ಇಲ್ಲ ಅಂತಂದ್ರೆ ಅದಕ್ಕೆ ಅವಕಾಶ ಮಾಡ್ಕೊಡೋದು ಬೇಡ. ನಾನು ಶಾಸಕನಾಗ ಒತ್ತಾಯನೂ ಮಾಡಲ್ಲ. ವೃತ್ತಿ ಮಾಡೋರಿಗೆ, ನಿರುದ್ಯೋಗಿ ಯುವಕರುಗಳಿಗೆ ಅವ್ರದ್ದೇ ಸ್ವಯಂ ಸ್ವಂತ ದುಡ್ಡನ್ನ ಬಂಡವಾಳ ಮಾಡ್ಕೊಂಡು ವೃತ್ತಿನ ಕ್ರಿಯೇಟ್ ಮಾಡ್ಕೊಂಡು 4 ಜನ ಉದ್ಯೋಗ ಕೊಡ್ತೀವಿ ಅಂದಾಗ ಸಹಕಾರ ಕೊಡ್ಬೇಕು. ಅಂತಲ್ಲಿ JDS ಕಾರ್ಯಕರ್ತ, ಇವನ್ ಕಾಂಗ್ರೆಸ್ ಕಾರ್ಯಕರ್ತ, ಇವನ್ BJP ಕಾರ್ಯಕರ್ತ ಅಂತ ಮಾಡ್ಕೊಂಡ್ಬಂದ್ರೆ ಎಲ್ಲಿ ವ್ಯವಸ್ಥೆ ಎಲ್ಲೋಗಿದೆ, ಯಾವ ಹಂತಕ್ಕೆ ಹೋಗಿದೆ? ಇದೊಂದು ಸಣ್ಣದೊಂದು ವ್ಯವಹಾರ ಮಾಡ್ಕೊಡೋಕೆ ಇವಾಗ ಸರ್ಕಾರ ಇನ್ನೊಂದು ವಿಚಾರ, ಸರ್ಕಾರ ಅವನು ಸಂಬಂಧಪಟ್ಟ ಇಲಾಖೆಯ ವಕೀಲರು ಯಾವ್ದೋ ಸಣ್ಣದೊಂದು CL7 ವಿಚಾರಕ್ಕೆ ಮೇಲ್ಮನವಿ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಂದ್ರೆ ಇವ್ರು ಯಾವ ಮಟ್ಟಕ್ಕೆ ದ್ವೇಷ ಸಾಧಿಸ್ತಾವ್ರೆ? ಅಷ್ಟೊಂದು ಇಂಟ್ರೆಸ್ಟ್ ಏನು? ಇದೊಂದು CL7 ವಿಚಾರಕ್ಕೆ ಇಲಾಖೆಯ ಮುಖ್ಯಸ್ಥರು ಇವತ್ತು ಕಮಿಷನರ್ ಆಫೀಸಲ್ಲಿ ಒಬ್ಬ ಯಾರು ಅಡ್ವೊಕೇಟ್ ಯಾರು ಅವರು ಬೆಂಚ್ 2ನೇ ಪೀಠಕ್ಕೆ ಹೋಗಿದ್ರೆ ಅಲ್ಲೂ ಪೂರ್ವಕವಾಗೋದಿಲ್ಲ. ಕೊನೆಗೆ ಮೇಲ್ಮನವಿ ಹೋಗೋಣ ಅನ್ನೋ ಮಟ್ಟಕ್ಕೆ ಸರ್ಕಾರ ಯೋಚನೆ ಮಾಡ್ತದೆ ಅಂತಂದ್ರೆ ಅವ್ರ ಮನಸ್ಥಿತಿ ಹೆಂಗಿದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.